ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. 37,000 ಕೋಟಿ ಬಾಕಿ ಸಿಡಿದೆದ್ದ ಗುತ್ತಿಗೆದಾರರ ಆರೋಪ ತಳ್ಳಿ ಹಾಕಿದ ಸಚಿವರು. ಶಾಸಕ ವೀರೇಂದ್ರ ಪಪ್ಪಿಯ 177.3 ಕೋಟಿ ಮೌಲ್ಯದ ಆಸ್ತಿ ಜಪ್ತಿ. ಶಿವಮೊಗ್ಗದಲ್ಲಿ ಮುಳುಗಿದ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಘೋಷಣೆ. ಬಂಗಾರ ಬಲು ದುಬಾರಿ, ಗ್ರಾಹಕರು ಕಂಗಾಲು. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಗುತ್ತಿಗೆದಾರರು ಭ್ರಷ್ಟಾಚಾರ ಆರೋಪ ಮಾಡಿದ್ದಾರೆ. 37,000 ಕೋಟಿ ಹಣ ಬಾಕಿ ಉಳಿಸಿಕೊಂಡು ಸರ್ಕಾರ ಸತಾಯಿಸುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ನಮ್ಮ ಪರಿಸ್ಥಿತಿ ಈ ಹಿಂದಿನ ಸರ್ಕಾರಕ್ಕಿಂತಲೂ ಕೆಟ್ಟದಾಗಿದೆ, ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಹಿಂದಿಗಿಂತಲೂ ಕಾಂಗ್ರೆಸ್ ಸರ್ಕಾರ ನಮಗೆ ಹೆಚ್ಚು ಅನ್ಯಾಯ ಮಾಡ್ತಿದೆ ಎಂದು ಆರೋಪ ಮಾಡಿದ್ರು. ಪರ್ಸೆಂಟೇಜ್ ಅಂತ ಹೋಗಬೇಡಿ, ನಮ್ಮಲ್ಲಿ ಇರ್ತಕ್ಕಂಥವು ಬೇರೆ ಇದಕ್ಕಿಂತ ಜಾಸ್ತಿ ಆಗಿದೆ. ಈ ಸರ್ಕಾರದಲ್ಲಿ ಇತಿಹಾಸದಲ್ಲಿ ಯಾರೂ ಸಹ ಮಧ್ಯವರ್ತಿಗಳ ಮುಖಾಂತರ ಆಡಳಿತ ನಡೆಸಿರೋದು ನನಗೂ 63 ವರ್ಷ ಯಾರೂ ಸಹ ಇಲ್ಲ. ಹಿಂದಿನ ಸರ್ಕಾರಕ್ಕಿಂತ ಈಗಿನ ಸರ್ಕಾರ ಟೆಂಡರ್ ವಿಷಯದಲ್ಲಿ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ಲೋಕೋಪಯೋಗಿ ಇಲಾಖೆಯಿಂದ ಬರೋಬ್ಬರಿ 13,000 ಕೋಟಿ ರೂಪಾಯಿ ಬಾಕಿ ಇದ್ರೆ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ 3,800 ಕೋಟಿ ಬಾಕಿ ಇದೆ. ಸಣ್ಣ ನೀರಾವರಿ ಇಲಾಖೆ 3,000 ಕೋಟಿ, ವಸತಿ ಮತ್ತು ವಕ್ಫ್ ಇಲಾಖೆಯಿಂದ 2,600 ಕೋಟಿ ಬಾಕಿ ಹಣ ಗುತ್ತಿಗೆದಾರರಿಗೆ ಕೊಡಬೇಕಿದೆ. ಇನ್ನು ಕಾರ್ಮಿಕ ಇಲಾಖೆ 2,000 ಕೋಟಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ 2,600 ಕೋಟಿ, ನಗರಾಭಿವೃದ್ಧಿ ಇಲಾಖೆಯಿಂದ 2,000 ಕೋಟಿ ಸೇರಿ ಒಟ್ಟು 37,370 ಕೋಟಿ ಹಣ ಬಾಕಿ ನೀಡಬೇಕಿದೆ. ಗುತ್ತಿಗೆದಾರರ ಬಾಕಿ ಆರೋಪವನ್ನ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ತಳ್ಳಿ ಹಾಕಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಗುತ್ತಿಗೆದಾರರ ಮಧ್ಯವರ್ತಿ ಸೇರಿದಂತೆ ಇತರೆ ಆರೋಪಗಳಿಗೆ ಸಾಕ್ಷಿ ಕೇಳಿದ್ದಾರೆ. ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸ ಮಾಡಬಾರ್ದು ಅಂತ ಹೇಳಿದ್ರು. ಸುಮ್ಮನೆ ಯಾಕೆ ಆರೋಪ ಮಾಡ್ತಾರೆ ಅಂತ ನೀವೇ ಅವ್ರಿಗೆ ಕೇಳಬೇಕು. ಎಲ್ಲ ಇಲಾಖೆಯಲ್ಲಿ ಮಾಡವ್ರೆ, ಮತ್ತೆ ಯಾವುದು ಸಾಕ್ಷಿಗಳು ಸಮೇತ ಹೇಳಬೇಕು. ಬಿಲ್ ರಿಲೀಸ್ ಮಾಡೋಕ್ಕೆ ಫೈನಾನ್ಸ್ ಅವರು ಒಪ್ಕೊಂಡಿದ್ದಾರೆ. ಈ ಸೆಷನ್ ಆದಮೇಲೆ 200 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಿಜೆಪಿ ಸರ್ಕಾರದಲ್ಲಿ ಆದಂಥ ಕೆಲಸಗಳಿಗೆ ಬಿಲ್ ಕೊಡುವಂಥ ಕೆಲಸ ಮಾಡ್ತೀವಿ. ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಆನ್ಲೈನ್ ಬೆಟ್ಟಿಂಗ್ ಹಗರಣ ಕೇಸಲ್ಲಿ ಮತ್ತೆ ಸಂಕಷ್ಟ ಎದುರಾಗಿದೆ. ಕೇಸ್ ಸಂಬಂಧ ಜಾರಿ ನಿರ್ದೇಶನಾಲಯ ಮತ್ತೆ 177.3 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಮುಟ್ಟುಗೋಲು ಹಾಕೊಂಡಿದೆ. ಕೃಷಿ ಜಮೀನು, ನಿವೇಶನ ಸೇರಿ ಅನೇಕ ಆಸ್ತಿ ಮುಟ್ಟುಗೋಲು ಹಾಕೊಂಡಿರುವ ಇಡಿ ಇದೆಲ್ಲವೂ ಅಕ್ರಮ ಹಣದಿಂದ ಸಂಪಾದನೆ ಎಂದಿದೆ. ಹೀಗಾಗಿ ಜಪ್ತಿ ಮಾಡಲಾಗಿದೆ. ಈ ಹಿಂದೆ 60ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿದ್ದ ಇಡಿ ಚಿನ್ನ, ನಗದು, ಬೆಳ್ಳಿ, ವಾಹನಗಳನ್ನ ವಶಕ್ಕೆ ಪಡೆದಿತ್ತು. ಅಕ್ರಮ ಬಾಂಗ್ಲಾ ನಿವಾಸಿಗಳ ಬಗ್ಗೆ ವಿಧಾನಸಭೆಯಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಪ್ರಸ್ತಾಪಿಸಿದ್ರು. ರಾಜ್ಯದಲ್ಲಿ 25 ಲಕ್ಷ ಅಕ್ರಮ ನುಸುಳುಕೋರರಿದ್ದಾರೆ. ನಕಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮಾಡಿಸಿಕೊಂಡಿದ್ದಾರೆ. ಇದರಿಂದ ರಾಜ್ಯದಲ್ಲಿ ಭಯಾನಕ ಸ್ಥಿತಿ ನಿರ್ಮಾಣವಾಗಿದ್ದು, ಪೊಲೀಸ್ ಇಲಾಖೆ ವಿಫಲ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಯತ್ನಾಳ್ ಪ್ರಸ್ತಾಪಕ್ಕೆ ರಾಮಲಿಂಗಾರೆಡ್ಡಿ ಉತ್ತರ ನೀಡಿದ್ದು, ಬಾಂಗ್ಲಾ ನುಸುಳುಕೋರರನ್ನ ಕೇಂದ್ರ ಸರ್ಕಾರ ತಡಿಬೇಕು, ಕೇಂದ್ರ ಸರ್ಕಾರ ಯಾಕೆ ತಡಿತಾ ಇಲ್ಲ ಅಂತ ತಿರುಗೇಟು ನೀಡಿದ್ರು. ಶಿವಮೊಗ್ಗದಲ್ಲಿ ಡಿಕೆ ಮುಂದಿನ ಸಿಎಂ ಘೋಷಣೆ ಮೊಳಗಿದೆ. ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಡಿಕೆ ಆಗಮಿಸಿದ್ರು. ಶಿವಮೊಗ್ಗದ ಪ್ರವಾಸಿ ಮಂದಿರದ ಹೆಲಿಪ್ಯಾಡ್ನಲ್ಲಿ ಡಿಕೆ ಇಳಿತಾ ಇದ್ದ ಹಾಗೆ ಮುಂದಿನ ಸಿಎಂ ಎಂದು ಬೆಂಬಲಿಗರು ಘೋಷಣೆ ಕೂಗಿದ್ರು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಸನ್ಮಾನಿಸಲು ಬೆಂಬಲಿಗರ ಮಧ್ಯೆ ನೂಕುನುಗ್ಗಲು ಉಂಟಾಯಿತು. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ಧಮ್ಕಿ ಕೇಸ್ನಲ್ಲಿ ರಾಜೀವ್ ಗೌಡ ಜೈಲು ಪಾಲಾಗಿದ್ದಾನೆ. ನಿನ್ನೆ ರಾಜೀವ್ ಗೌಡನನ್ನ ಮಂಗಳೂರಿನ ಮೈಕಲ್ ಫಾರ್ಮ್ ಹೌಸ್ನಲ್ಲಿ ಸ್ಥಳ ಮಹಜರಿಗೆ ಕರೆತರಲಾಗಿತ್ತು. ಪಚ್ಚನಾಡಿಯಲ್ಲಿರುವ ಜೇಕ್ ಡಿಸೈನ್ ಸ್ಟೋರ್ನಲ್ಲಿ ಆಶ್ರಯ ಪಡೆದಿದ್ದ ಸ್ಥಳದಲ್ಲಿ ಮಹಜರು ಮಾಡಲಾಯಿತು. ಶಿಡ್ಲಘಟ್ಟ ಸಿಪಿಐ ಆನಂದ್ ಕುಮಾರ್ ನೇತೃತ್ವದಲ್ಲಿ ಮಹಜರು ಮಾಡಲಾಯಿತು. ಅರಣ್ಯ ಇಲಾಖೆಯ ಸಹಾಯಕ ಆಯುಕ್ತ ತೇಜಸ್ ಕುಮಾರ್ಗೆ ಲೋಕಾಯುಕ್ತ ಶಾಕ್ ನೀಡಿದೆ. ಚಿತ್ರದುರ್ಗದ ರೆಸಾರ್ಟ್ ಸೇರಿ 5 ಸ್ಥಳದಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಈ ವೇಳೆ ಅರಣ್ಯ ಅಧಿಕಾರಿ ತೇಜಸ್ ಬಳಿ 26.55 ಕೋಟಿ ರು ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. 4 ಸೈಟ್, 8 ಮನೆ, 50,000 ಹಣ ಹಾಗೂ 16 ಎಕರೆ ಜಮೀನು ದಾಖಲೆ, 92 ಲಕ್ಷ ಮೌಲ್ಯದ ವಾಹನ ಪತ್ತೆಯಾಗಿದೆ. ಬಂಗಾರದ ಬೆಲೆ ತನ್ನ ನಾಗಲೋಟ ಮುಂದುವರೆಸಿದೆ. ಚಿನ್ನದ ಮಾರುಕಟ್ಟೆಯಲ್ಲಿ ನಿನ್ನೆ ಒಂದೇ ದಿನ ಚಿನ್ನದ ಬೆಲೆ 1,000 ರೂಪಾಯಿ ಗಡಿ ದಾಟಿ ಅಚ್ಚರಿ ಮೂಡಿಸಿದೆ. ಬೆಂಗಳೂರಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ಮೊನ್ನೆ 15,315 ಇತ್ತು. ಒಂದೇ ದಿನ 1,080ಕ್ಕೆ ಬೆಲೆ ಏರಿಕೆ ಕಂಡು ನಿನ್ನೆ 16,395 ಆಗಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ಮೊನ್ನೆ 6,708 ರೂಪಾಯಿ. ನಿನ್ನೆ ಒಂದೇ ದಿನ 1,177 ರೂಪಾಯಿ ಹೆಚ್ಚಾಗಿ
17,885 ರೂಪಾಯಿ ಆಗಿದೆ. ಈಗಿನ ಜನ್ರೇಷನಲ್ಲಿ ಒಂದು ತಾಲಿ ಮಾಡ್ಸೋಕ್ಕೂ ಸಹ ಆಗ್ತಾ ಇಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಇರೋರು ಬೇಕಾದರೆ ಹಾಕಿ ತೊಗೊಂಡು ಸ್ಟಾಕ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ನಮ್ಮಂಥವ್ರಿಗೆ ತುಂಬಾ ಏಟ್ ಬೀಳ್ತಾ ಇದೆ. ಅದು ವೇಸ್ಟೇಜು ಕೂಲಿ GST ಅಂದ್ರೇ ಅದರಲ್ಲೇ ನಮಗೆ ಒಂದು ಅರ್ಧ ಗ್ರಾಮ್ ಚಿನ್ನ ತೊಗೊಂಡ್ಬಿಡ್ಬೋದು. ಇನ್ನು ಯುವತಿ ಆತ್ಮಹತ್ಯೆ ಕೇಸ್ನಲ್ಲಿ ಜೆಡಿಎಸ್ ನಾಯಕಿಯ ಪುತ್ರ ಅರೆಸ್ಟ್, ದೊಡ್ಡಬಳ್ಳಾಪುರದಲ್ಲಿ ಆತಂಕ ಮೂಡಿಸಿದ ಡ್ರೋನ್. ಈ ಎಲ್ಲ ಸುದ್ದಿಯನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ರಿಶಾಲ್ ಡಿಸೋಜಾ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಜೆಡಿಎಸ್ ನಾಯಕಿ ಚೈತ್ರಾ ಕೋಟಾರ್ಕರ್ ಪುತ್ರ ಚಿರಾಗ್ ಕೋಟಾರ್ಕರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನ್ನ ಅಂಕಲ್ ಜತೆ ಚೆನ್ನೈನಲ್ಲಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇದೇ ಜನವರಿ 9ರಂದು ಕದ್ರಾದ ನಿವಾಸದಲ್ಲಿ ರಿಶಾಲ್ ಡಿಸೋಜಾ ನೇಣಿಗೆ ಶರಣಾಗಿದ್ದು, ಮಗಳನ್ನ ಪ್ರೀತಿಸುವಂತೆ ಚಿರಾಗ್ ಪೀಡಿಸುತ್ತಿದ್ದ ಎಂದು ರಿಶಾಲ್ ತಂದೆ ದೂರು ಸಲ್ಲಿಸಿದ್ರು. ಅಲ್ಲದೆ ಮಗಳ ದೇಹದ ಮೇಲೆ ಕಚ್ಚಿದ ಮಾರ್ಕ್ ಇದ್ದಿದ್ದನ್ನ ಕಂಡು ಅತ್ಯಾಚಾರದ ಅನುಮಾನ ವ್ಯಕ್ತಪಡಿಸಲಾಗಿತ್ತು. ಬೆಂಗಳೂರಿನ ರಸ್ತೆಯಲ್ಲಿ ವಿದೇಶಿಗ ಹುಚ್ಚಾಟ ಆಡಿದ್ದಾನೆ. ಸಿಲ್ಕ್ ಬೋರ್ಡ್ ಡಬಲ್ ಡೆಕ್ಕರ್ ಫ್ಲೈಓವರ್ ಬಳಿ ತಲೆಗೆ ಹೆಡ್ಫೋನ್, ಕೈಯಲ್ಲಿ ಸಿಗರೇಟ್ ಹಿಡಿದು ಬೈಕ್ ರೈಡ್ ಮಾಡಿದ್ದಾನೆ. KA 42 EE 1361 ನಂಬರ್ ಬೈಕ್ನಲ್ಲಿ ಟ್ರಾಫಿಕ್ ರೂಲ್ಸ್ ಭಯವಿಲ್ಲದೆ ಜಾಲಿ ರೈಡ್ ಮಾಡಿದ್ದಾನೆ. ಬೈಕ್ ಹಿಂದೆ ಬರ್ತಿದ್ದ ಕಾರಿನಲ್ಲಿದ್ದವರು ವಿಡಿಯೋ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದ್ದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಹಿಂದೂ ಸಮಾಜೋತ್ಸವದ ಶೋಭಾಯಾತ್ರೆ ವೇಳೆ ಡ್ರೋನ್ ಪತ್ತೆಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಪಾಲನ ಜೋಗಹಳ್ಳಿ ಖಾಲಿ ಜಮೀನಿನಲ್ಲಿ ಈ ಡ್ರೋನ್ ಬಿದ್ದಿದ್ದು ಸ್ಥಳೀಯರು ಆತಂಕಗೊಂಡಿದ್ದಾರೆ. ಬ್ಯಾಟರಿಗಳು ಸೇರಿ ಎಲೆಕ್ಟ್ರಿಕ್ ವೈರ್ಗಳಿದ್ದ ಡ್ರೋನ್ ಪರಿಶೀಲಿಸಿದ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದರು. ಕಾರಿನ ಸನ್ರೂಫ್ ಓಪನ್ ಮಾಡಿ ಮಕ್ಕಳನ್ನ ಕೂರಿಸಿ ಚಾಲನೆ ಮಾಡಿದ್ದ ಮಾಲೀಕನಿಗೆ ದಂಡ ಹಾಕಲಾಗಿದೆ. ಬೆಂಗಳೂರು ಕೋಲಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರಿನ ಸನ್ರೂಫ್ ಓಪನ್ ಮಾಡಿ ಮಕ್ಕಳನ್ನ ಕೂರಿಸಿ ಜಾಲಿ ರೈಡ್ ಮಾಡಿದ್ರು. ಈ ವಿಡಿಯೋ ವೈರಲ್ ಆಗಿದ್ದು ಹೊಸಕೋಟೆ ಸಂಚಾರಿ ಪೊಲೀಸರು ಕಾರು ವಶಕ್ಕೆ ಪಡೆದು ಚಾಲಕನಿಗೆ 1000 ರೂಪಾಯಿ ದಂಡ ಹಾಕಿದ್ದಾರೆ. ಮತ್ತೊಮ್ಮೆ ಅಪಾಯಕಾರಿಯಾಗಿ ಸ್ಟಂಟ್ ಮಾಡದಂತೆ ಎಚ್ಚರಿಸಿದ್ದಾರೆ. ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿ ರೈತ ಹೋರಾಟ ಒಕ್ಕೂಟದಿಂದ ಹೋರಾಟ ಮಾಡಲಾಯಿತು. ಕಳೆದ 3 ದಶಕದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. DPR ಆದರೂ ಕಾಮಗಾರಿ ಆರಂಭಿಸಿಲ್ಲ. 3 ರಾಜ್ಯಗಳ CMಗಳು ರೈತರೊಂದಿಗೆ ಸಭೆ ಮಾಡಬೇಕೆಂದು ಒತ್ತಾಯಿಸಿ ಹುಬ್ಬಳ್ಳಿ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH